ದುನಿಯಾ ವಿಜಯ್ ಹಾಗೂ ಗಣೇಶ್ ಒಂದು ಗ್ರೌಂಡ್ನಲ್ಲಿ ಭೇಟಿಯಾಗಿದ್ದಾರೆ. ಈ ಭೇಟಿಯ ವೇಳೆ ಹಳೆಯ ದಿನಗಳ ಬಗ್ಗೆ ಇವರು ಮಾತನಾಡಿಕೊಂಡಿದ್ದಾರೆ. ದುನಿಯಾ ವಿಜಯ್ ನಟನೆಯ ಭೀಮಾ ಹಾಗೂ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಒಂದು ವಾರ ಗ್ಯಾಪ್ನಲ್ಲಿ ರಿಲೀಸ್ ಆಗುತ್ತಿದೆ. ಮುಂಗಾರು ಮಳೆ ಮತ್ತು ದುನಿಯಾ ಗೆದ್ದಾಗ ಇಂಡಸ್ಟ್ರಿ ಚೇತರಿಸಿಕೊಂಡಿತ್ತು. ಹೊಸ ರೀತಿಯ ಸಿನಿಮಾ ನಿರೀಕ್ಷೆಯಲ್ಲಿದ್ದ ಜನಕ್ಕೆ ಈ ಎರಡು ಸಿನಿಮಾ ಬೇರೆ ರೀತಿಯ ಕತೆ ಹೇಳಿದ್ದವು. ಎರಡೂ ಸಿನಿಮಾಗಳು ಜನರಿಗೆ ಎರಡು ರೀತಿಯಲ್ಲೇ ಇಷ್ಟ ಆಗಿದ್ದವು. ಎರಡು ಸಿನಿಮಾಗಳು ಬಂದು ಹೆಚ್ಚು ಕಡಿಮೆ 17ರಿಂದ 18 ವರ್ಷಗಳೇ ಕಳೆದಿದೆ. ಇದೀಗ ಮತ್ತೆ ಈ ಇಬ್ಬರು ನಾಯಕರ ಬೇರೆ ಬೇರೆ ಸಿನಿಮಾಗಳು ತೆರೆಗೆ ಬರುತ್ತಿವೆ. ಇಬ್ಬರ ಮಾತುಕತೆ ನಡೆದಿದ್ದು ಹೀಗೆ. ಗಣೇಶ್ ಅವರು ಮಾತನಾಡಿ, ಭೀಮಾ ಟ್ರೈಲರ್ ನೋಡಿ ಬಹಳ ಖುಷಿ ಆಯ್ತು. ಭೀಮನ ಪಾತ್ರ ನೋಡಿ ನನಗೆ ರಿಯಲ್ ದುನಿಯಾ ವಿಜಯ್ ಎಂದು ಅನಿಸಿತು. ನಾನು ದುನಿಯಾ ವಿಜಯ್ ಮೊದಲಿಗೆ ದೊಡ್ಡ ಫ್ಯಾನ್. ಶಾರುಖ್ ಖಾನ್ ತರ ಕಾಣುತ್ತಿದ್ದ ಎಂದು ಗಣೇಶ್ ಗುಣಗಾನ ಮಾಡಿದ್ದಾರೆ. ಅದರ ಜತೆಗೆ ದುನಿಯಾ ವಿಜಯ್ ಕೂಡ ಗಣೇಶ್ ಅವರನ್ನು ಹೊಗಳಿದ್ದಾರೆ. ನೀನು ಪಟ್ಟಿರುವ ಕಷ್ಟ ಎಲ್ಲವನ್ನೂ ನೋಡಿದ್ದೇನೆ. ನಿನ್ನ ಸಿನಿಮಾ ಕೂಡ ಹಿಟ್ ಆಗಲಿ. ದೇವರು ಈಗಾಗಲೇ ಒಳ್ಳೆಯ ಹಂತದಲ್ಲಿ ಇಟ್ಟಿದ್ದಾನೆ. ನಮ್ಮಿಬ್ಬರನ್ನು ದೇವರು ಹಾಗೂ ಅಭಿಮಾನಿಗಳು ಒಳ್ಳೆ ರೀತಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಮತ್ತು ನಮ್ಮನ್ನ ತೆರೆ ಮೇಲೆ ನೋಡುವ ಸಮಯ ಬಂದಿದೆ. ನಾನು ಬಂದು ನಿನ್ನ ಸಿನಿಮಾ ನೋಡುತ್ತೇನೆ, ನೀನು ಬಂದು ನನ್ನ ಸಿನಿಮಾ ನೋಡು ಎಂದಿದ್ದಾರೆ. ಇದಕ್ಕೆ ಗಣೇಶ್ ಕೂಡ ಖಂಡಿತವಾಗಿ ನೋಡುವೆ ಎಂದಿದ್ದಾರೆ. ಮುಂಗಾರು ಮಳೆ ಹಾಗೂ ದುನಿಯಾ ಬಂದು 18 ವರ್ಷಗಳೇ ಆದವು. ಈ ಬಗ್ಗೆ ಗಣೇಶ್ ಮಾತನಾಡಿ, ಇಬ್ಬರದ್ದು ಎರಡು ಸಿನಿಮಾಗಳು ಹಿಟ್ ಆಗುವಾಗ ಇಬ್ಬರಿಗೂ ಆ ಟೇಸ್ಟ್ ಗೊತ್ತೇ ಆಗಲಿಲ್ಲ. ವಿಜಯ್ ಅವರ ಸಲಾಗ ಮಾಡುವಾಗ ನನಗೆ ಖುಷಿ ಆಯ್ತು. ವಿಜಯ್ ಬೇರೆನೇ ಲೈಫ್ ತೋರಿಸ್ತಾ ಇದ್ದಾರೆ ಅನಿಸುತ್ತೆ. ನಾವು ಯಾವುದೇ ರೀತಿಯ ಕ್ಲಾಶ್ ಮಾಡಿಕೊಂಡಿಲ್ಲ, ಬೈಕೊಂಡಿಲ್ಲ. ಹಳೇದನ್ನು ನೆನಪಿಸಿಕೊಂಡು ಕಾಲು ನಾವು ಎಳೆದುಕೊಳ್ಳುತ್ತಿದ್ವಿ. ನಮ್ಮ ವಿಜಯ್ ನಟ ನಿರ್ದೇಶಕ ಆಗಿದ್ದಾನೆ. ಅವನು ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ. ಬೆಳಗ್ಗೆ ಪಾರ್ಕ್ನಲ್ಲಿ 5 ಗಂಟೆ ಎದ್ದು ಒಬ್ಬನೇ ಓಡಾಡುವನು. 2 ದಿನಕ್ಕೆ 20 ದಿನ ತಯಾರಿ ಮಾಡುತ್ತಿದ್ದ ಎಂದು ಹೇಳಿದರು. ವಿಜಯ್ ಕೂಡ ಮಾತನಾಡಿ, ಗಣೇಶ್ ಎಲ್ಲೂ ಬದಲಾಗಲೇ ಇಲ್ಲ. ನನ್ನ ಮಗಳಿಗೆ ಹೇಳಿದ್ದೆ ನಿನ್ನ ಬಗ್ಗೆ. ನಾನು ಯಾವಾಗಲೂ ಹೇಳೋದು, ನೀವು ನೋಡದೇ ಇರುವ ಗಣೇಶ್ ನಾನು ನೋಡಿದ್ದೆ. ನಾವು ಇರುವಷ್ಟು ಖುಷಿ ಪಡುತ್ತಿದ್ದೆವು. ಏನು ಆಗುತ್ತೆ ಎಂದು ಹೇಳಿಯೇ ಇಲ್ಲಿ ತನಕ ಬಂದಿದ್ದೆವು. ಈಗ ದ್ವಾಪರ ಸಾಂಗ್ ನೋಡಿ ಖುಷಿ ಆಯಿತು. ನಂಗೂ ಅದೇ ಥರ ಮಾಡಬೇಕು ಎಂದು ಅರ್ಜುನ್ಗೆ ಹೇಳಿದೆ. ನಾನು ಗಣೇಶ್ ಡ್ಯಾನ್ಸ್ ನೋಡಿ ಖುಷಿ ಆಯಿತು. ನನಗೆ ಡ್ಯಾನ್ಸ್ ಬರಲ್ಲ. ನಾವಿಬ್ಬರು ಯಾಕೆ ಚೆನ್ನಾಗಿದ್ದೇವೆ ಎಂದರೆ ನಾವು ತುಂಬ ಪಾತಾಳ ನೋಡಿದ್ದೇವೆ. ನನ್ನ ಡೈರೆಕ್ಷನ್ನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಸಿನಿಮಾ ಮಾಡಬೇಕು ಎಂದರು. ಅದಕ್ಕೆ ಗಣೇಶ್ ಕೂಡ ಮಾಡುತ್ತೇನೆ ಎಂದು ಭಾಷೆ ಕೂಡ ಕೊಟ್ಟರು. ನೀನು ಯಾವಾಗ ಕರೆಯುತ್ತೀಯೋ ಆಗ ಬರ್ತೀನಿ ಎಂದು ಗಣೇಶ್ ಹೇಳಿದರು.